ಎಲ್ಲರಿಗೂ ನಮಸ್ಕಾರ. ವಿ ಪಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಕಡಲೆಕಾಳು ಮತ್ತು ಬಟಾಣಿಕಾಳು ನೆನೆಸಿರುವ ಕಾಳುಗಳನ್ನ ಬಳಸಿ ಹೇಗೆ ಈಸಿಯಾಗಿ ಸಾಂಬಾರು ಮಾಡೋದು ಅಂತ ನೋಡೋಣ ಬರ್ರಿ. ಇದಕ್ಕೆ ನಾನು ಒಂದು ಕಪ್ ಕಡಲೆಕಾಳು, ಒಂದು ಕಪ್ ಬಟಾಣಿಕಾಳು ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿ, ಸಣ್ಣ ಈರುಳ್ಳಿ ಆದರೆ 2, ಒಂದು 3 ಎಸ್ಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಟೊಮೊಟೊ, ಒಂದು ಈರುಳ್ಳಿ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರೋದು, ಸ್ವಲ್ಪ ಕಾಯಿ ತುರಿ. ಇಷ್ಟನ್ನು ಮೊದಲಿಗೆ ಮಿಕ್ಸಿ ಜಾರ್ಗೆ ಟೊಮೊಟೊ, ಈರುಳ್ಳಿ, 3 ಎಸ್ಲು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕಾಯಿ ಇಷ್ಟನ್ನು ನೈಸಾಗಿ ರುಬ್ಕೋಬೇಕು. ಮೊದಲಿಗೆ ನೈಸಾಗಿ ರುಬ್ಬಿಟ್ಕೋಬೇಕು. ಇದು ತುಂಬ ಸರಳವಾದ ರೀತಿಲಿ ಮಾಡೋದು. ಕೇವಲ 5 ನಿಮಿಷಗಳಲ್ಲಿ ಸಾಂಬಾರು ಆಗೋಗುತ್ತೆ. ತುಂಬ ಈಸಿ. ನೈಸಾಗಿ ರುಬ್ಕೊಂಡ ನಂತರ ಒಂದೂವರೆ ಚಮಚ ಖಾರದ ಪುಡಿ, ನಿಮ್ಮ ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ 1.5 ಚಮಚ ಖಾರದ ಪುಡಿ ಹಾಕ್ಕೊಂಡ್ರೆ 2 ಚಮಚ ಧನಿಯಾ ಪುಡಿ ಇಷ್ಟಾದರೆ ಸಾಕಾಗುತ್ತೆ. ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮತ್ತು ಒಂದು ಕುಕ್ಕರಲ್ಲಿ ಮಾಡಿದ್ರೆ ಬೇಗನೆ ಆಗೋಗುತ್ತೆ. ಕುಕ್ಕರ್ ಕಾದ್ಮೇಲೆ ಒಂದು 2 ಟೇಬಲ್ ಸ್ಪೂನು ಎಣ್ಣೆ, ನಂತರ ಸಾಸಿವೆ, ಕರಿಬೇವು, ಜೀರಿಗೆ ಇಷ್ಟು, ಆಮೇಲೆ ಹೆಚ್ಚಿಟ್ಕೊಂಡಿರೋದು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಎಣ್ಣೆಲಿ ಬೆಂದ ಮೇಲೆ ನೆನೆಸಿಟ್ಕೊಂಡಿರೋ ಕಡಲೆಕಾಳು ಮತ್ತು ಬಟಾಣಿಕಾಳನ್ನ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಕಾಳು ಎಣ್ಣೆಲಿ ಫ್ರೈ ಆದಷ್ಟು ಟೇಸ್ಟು ಜಾಸ್ತಿ ಇರುತ್ತೆ. ಈ ಹಂತದಲ್ಲಿ ಕಡಲೆಕಾಳು ಮತ್ತು ಬಟಾಣಿಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಷ್ಟು ಬೇಗ ಆಗುತ್ತೆ ಸಾಂಬಾರು ಅಂದರೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಮತ್ತು ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿರುತ್ತೆ. ಇಂಥ ಚಳಿಗಾಲದಲ್ಲಿ ಒಣಗಿರೋ ಕಾಳುಗಳ್ನ ಬಳಸ್ಕೊಂಡು ಸಾಂಬಾರು ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಈ ಥರ ಹಸಿ ಕಾಳು ಆದಷ್ಟು, ಈಗ ಅವರೆಕಾಳು, ತೊಗರಿಕಾಳು ಈ ಥರ ಸಾಂಬಾರುಗಳೇ ಜಾಸ್ತಿ ಇಷ್ಟ ಆಗೋದು. ಹಾಗಾಗಿ ನಾನು ನೆನೆಸಿರೋ ಕಾಳು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿತ್ತು ಸಾಂಬಾರು. ನೀವು ಒಂದು ಸತಿ ಈ ಮೆಥಡಲ್ಲಿ ಮಾಡಿ ನೋಡಿರಿ, ತುಂಬ ರುಚಿಯಾಗಿರುತ್ತೆ. ನಂತರ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಉರಿಬೇಕು ಅದರಲ್ಲಿ, ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಒಂದು ಕುದಿ ಬರೋವರೆಗೂ ಹುರ್ಕೋಬೇಕು. ನಂತರ ನೀರು ಎಷ್ಟು ಬೇಕೋ ಅಷ್ಟು ಸಾಂಬಾರು ಸ್ವಲ್ಪ ಅದು ಚೆನ್ನಾಗಿ ಒಂದು 3 ವಿಸಲ್ ಆದಮೇಲೆ ಗಟ್ಟಿ ಆಗುತ್ತೆ. ಸ್ವಲ್ಪ ತೆಳುನೇ ಇರಲಿ, ಅದೇ ರೀತಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಮತ್ತು ಉಪ್ಪು ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕಿರ್ತೀವಿ, ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ತರಕಾರಿ ಬೇಕಾದರೆ ಬಳಸ್ಕೋಬೋದು. ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕ್ಕೋಬೋದು. ಆದರೆ ನಾನು ಏನು ಹಾಕಿಲ್ಲ, ಇಲ್ಲಿ ಪ್ಲೈನಾಗಿ ಮಾಡ್ತಿದ್ದೀನಿ. ಇದೇ ರೀತಿ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು 3 ವಿಸಲ್ ಸಾಕಾಗುತ್ತೆ. ನೋಡಿ, ರುಚಿಯಾಗಿರುತ್ತೆ ಸಾಂಬಾರು. ಬೇಗ ಮಾಡ್ಕೋಬೋದು. ಥ್ಯಾಂಕ್ ಯು ಆಲ್. ಬಾಯ್.